ಏನೇನ್ ಮಾಡ್ತೇ ಮಾಡು, ಮಾಡು. ಕಣ್ಣಾಗೇನ ಕಾಣಿಸ್ತದ? ಭಯ ಅಲ್ಲ ನೋಡು. ಯಾಕ್ರಿ ಉಚ್ಚೆ ಬಂದ್ಬಿಡ್ತದೆ ನಿನ್ಗೆ ಇವತ್ತೆಲ್ಲ ಮಾತಾಡೋಕೆ ತೊಂದ್ರೆ ಬಂದ್ಬಿಡ್ತದೆ. ಯಾಕಾರ ಬೇಕಂತ ಹಿಂಗೆ ಮುಂದುವರ್ಸ್ಕೊಂಡು ಹೋದ್ರೆ ನಾವು ರಾಜಕಾರಣಿಗಳು ನಮ್ಮ ದೇಶಕ್ಕೆ ಉಳ್ಗಾಲ ಇಲ್ಲ. ಸನ್ಮಾನ್ಯ ಮೋದಿ ಅವರಿರೋ ತನಕ ಒಂದು ಬಲಿಷ್ಠ ರಾಷ್ಟ್ರ ಕಟ್ಟಬೇಕು ಅಂತ ಅವ್ರು ಕನಸು ಕಟ್ಕೊಂಡು ಹೋಗ್ತಾರೆ. ಅವೆಲ್ಲ ಭ್ರಷ್ಟಾಚಾರ ಇದೇ ಮಾಡಿ ಏನಕ್ಕೆ MLAಗಳಾಗೋದು? ನಾವು ಕೇಳಿದ್ರೆ ಎಲೆಕ್ಷನ್ ದುಡ್ಡು ಕೇಳ್ತಾರೆ, ಅದಕ್ಕೆ ಮಾಡೋದು ಅಂತ. ಎಷ್ಟು ಕೇಳ್ತೀರಿ ಎಲೆಕ್ಷನ್ಗೆ? ಆಮೇಲೆ ಇನ್ನೆಷ್ಟು ಬೇಕು? ನಾಮಿನಲ್ ಆಗಿ ಕಾಂಟ್ರಾಕ್ಟರ್ಗಳ ಹತ್ರ ತಿನ್ಸೋತ್ರೆ ಸಾಕು. ಇವೇನು ತಹಸೀಲ್ದಾರ್ ಎಲ್ಲಾರ ಹತ್ರ ತಿಂದ್ಬಿಟ್ರೆ ಜನ ಬರ್ತದೆ. ನಮ್ಮ ಮಾಲೂರು ಜನತೆಗೆ ನಿಮ್ಮ ಮುಖಾಂತರ ಮಕಾತ್ ಮಾಡ್ತೀನಿ. ಈಗೆಲ್ಲ ರೆಚ್ಚದ್ದೆ ನೇಪಾಳ ಮಾಡ್ಬೇಕು. ಅವ್ರಿಗೆ ಏನ್ರಿ ಇದು ಕರ್ಮ? ಒಂದು ಲೈನ್ ಹಾಕಬೇಕಲ್ಲ, ಭ್ರಷ್ಟಾಚಾರಕ್ಕೂ ಒಂದು ಲೈನ್ ಹಾಕಬೇಕು. 10,000 ಇಂದ ಹಿಡಿದು 10 ಕೋಟಿ ತನಕ ಭ್ರಷ್ಟಾಚಾರ. ಯಾರನ್ನು ಬಿಡಲ್ಲ ಇವರು. ತಾಲೂಕು ಆಫೀಸ್, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕು ಇದು ಗ್ರಾಮ ಪಂಚಾಯತಿ, ನರೇಗಾ ವರ್ಕ್ಸ್ಗೆ ಲಂಚ. PDOಗಳೆಲ್ಲ ಏನಾರ ಗೊತ್ತಾ ಬರೋದು? ಇನೋವಾ ಕಾರಲ್ಲಿ ಡ್ರೈವರ್ ಇಟ್ಕೊಂಡು ಮೊಬೈಲ್ಗಳು 3 ಮೊಬೈಲು ಹಿಡ್ಕೊಳಕೊಬ್ನು, ಎತ್ತಕ್ಕೊಬ್ನು. ಏನಕ್ಕೆ ಇಂಥವ್ರಿಂದ? ಅವ್ರಿಗೇನ್ ಮಾಡ್ಬಿಡ್ತಾರೆ? ನೀವು ಎಷ್ಟು ತಲೆ ಹೊತ್ಕೊಳ್ಳಿ, ನನಗೆ ಇಷ್ಟು ಕೊಟ್ಬಿಡು. ಅವ್ರೇನ್ ಮಾಡ್ತಾರೆ?